ಮಾಡ್ತೀರಾ? ಇದು ವಂದೇ ಭಾರತ್ ಟ್ರೈನು ಮಧ್ಯಾಹ್ನ 2:45ಗೆ ಎಸ್.ಎಂ.ಟಿ ಬಿಡುತ್ತೆ. ಸಾಯಂಕಾಲ 7:15ಗೆ ಮಂತ್ರಾಲಯ ರೈಲ್ವೆ ಸ್ಟೇಷನ್ ವಾಟರ್ ತಲುಪುತ್ತೆ. ಬಾಟಲ್ ಕೊಟ್ಟರು. ಈ ಟಿಕೆಟ್ ಎಲ್ಲ ಆನ್ಲೈನ್ ಪ್ರೊಸೀಜರು, ಆನ್ಲೈನಲ್ಲೇ ಬುಕ್ ಮಾಡಬೇಕು. ನಾವು ಡೈರೆಕ್ಟಾಗಿ ಹೋದರೆ 2,500 ಕೇಳ್ತಾರೆ. ಆನ್ಲೈನಲ್ಲಿ ಬುಕ್ ಮಾಡಿದ್ರೆ 940 ರೂಪಾಯಿ ಆಗುತ್ತೆ. ನಾನು ಡೈರೆಕ್ಟಾಗಿ ಹೋದೆ, ನನಗೆ ಗೊತ್ತಿರಲಿಲ್ಲ ಅಲ್ಲೇ ಟಿಕೆಟ್ ಕೊಡ್ತಾರೆ. ಇಷ್ಟಕ್ಕೆ 120 ಪೇ ಮಾಡಬೇಕು. ಸಮೋಸ ಟಿಕೆಟ್ಗೆ ಸಪ್ರೇಟು, ಸ್ನ್ಯಾಕ್ಸ್ಗೆ ಸಪ್ರೇಟು. ನಾವು ಬೇಕಿದ್ರೆ ತಗೊಳ್ಬೋದು, ಇಲ್ಲದಿದ್ರೆ ಬಿಡ್ಬೋದು. ಒಂದು ನ್ಯೂಸ್ ಪೇಪರು, ಒಂದು ಬಾಟ್ಲ್ ಕೊಡ್ತಾರೆ. ಕಾಫಿ ಪುಡಿ, ಕಾಫಿ ಮಾಡ್ತಾ ಇದ್ದೀನಿ. ರಾಗಿ ಹಿಟ್ಟು ಥರ ಇದೆ. ಇದು ಆಯುರ್ವೇದಿಕ್ ಟೀ ಥರ ಇದೆ. ಚಕ್ಕೆ, ಲವಂಗ, ಏಲಕ್ಕಿ. ಬ್ಯಾಂಗ್ಳೂರಿಂದ ಮಂತ್ರಾಲಯಕ್ಕೆ ಬರೋದಕ್ಕೆ 8:10 ಆಗಿತ್ತು. ಅಲ್ಲಿಂದ ಮಂತ್ರಾಲಯ ಸ್ಟೇಷನಿಂದ ದೇವಸ್ಥಾನಕ್ಕೆ ಬಂದು ಸೇರೋಷ್ಟೊತ್ತಿಗೆ 8:40 ಆಗಿತ್ತು. ಬೇಗ ಓಡ್ತಾ ಇದ್ದೀನಿ. ರಾಯರ ದರ್ಶನ ಒಂದು ಸರ್ತಿ ಮಾಡೋಣ ಅಂತ. 9 ಗಂಟೆಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. ರಾತ್ರಿ ಹೊತ್ತು ಮಂತ್ರಾಲಯ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸ್ವರ್ಗಕ್ಕೆ ಬಂದಂಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ರನ್ನಿಂಗ್ ರೈಸ್ ಮಾಡ್ತಾ ಇದ್ದೀನಿ. ಬ್ಯಾಗು ಇಡಲಿಲ್ಲ, ಏನೂ ಇಡಲಿಲ್ಲ, ಎತ್ಕೊಂಡು ಓಡಿ ಬಂದೆ ದರ್ಶನಕ್ಕೆ. ಇನ್ನೇನು ಮುಚ್ಚಬೇಕಾಗಿತ್ತು. ಶಾರ್ಟ್ ಕಟ್ ಇದೆ, ಹೇಳ್ತೀನಿ. ಹೋಗ್ಬೋದಾ? ಇದು ಕ್ಲೋಸಿಂಗ್ ಟೈಮ್. ಓಡೋಡಿ ಬಂದೆ. ಇನ್ನೂ ಮುಚ್ಚಿರಲಿಲ್ಲ. 5 ನಿಮಿಷ ಟೈಮ್ ಇತ್ತು. ಇದು ದೇವಸ್ಥಾನ ತೋರಿಸ್ತೀವಿ ಅಂತ ರಾಯರ ಪೂಜೆ ಮಾಡಿರೋ ವೆಂಕಟರಮಣ ಸ್ವಾಮಿ ದೇವಸ್ಥಾನವನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಇದು 3 ಹೊತ್ತಿಗೆ ಪ್ರಸಾದ ಕೊಡೋ ಮನೆ. ಎಲ್ಲರೂ ಕೂತವ್ರೆ. ಇದು ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಅದನ್ನೇ ಇರೋದು. ತುಳಸಿ ಕಟ್ಟೆ. ಇದು ಬಿಚ್ಚಾಲೆ, ರಾಯರು ಇದ್ದಂಥ ಸ್ಥಳ. ನಾವು ಮಂತ್ರಾಲಯಕ್ಕೆ ಹೋದಾಗ 5 ಜಾಗಗಳನ್ನ ತೋರಿಸ್ತೀವಿ ಅಂತ ಕರ್ಕೊಂಬಂದು ತೋರಿಸ್ತಾರೆ. ಅದರಲ್ಲಿ ಈ ಜಾಗನ ಒಂದು ಇನ್ಕ್ಲೂಡ್ ಆಗುತ್ತೆ. ಆಟೋಗೆ 150 ರೂಪಾಯಿ ಇಸ್ಕೊತಾರೆ. ಇಲ್ಲಿ ನನಗೆ ಒಬ್ಬ ವ್ಯಕ್ತಿ ಹೇಳಿದ್ದು ವಿಷಯ ಹೇಳಬೇಕು ಅಂತ ಬಂದೆ. ಮಂತ್ರಾಲಯದಲ್ಲಿ ಪರಿಚಯ ಆಗಿದ್ದು. ಆ ಹುಡುಗಿ ಬಂದು ಏನೋ ಆಕ್ಸಿಡೆಂಟ್ ಆಗಿ ಕೋಮಾಗೆ ಹೋಗಿದ್ರು. ಅದು ಅವರು ಯಾರೋ ಏನೋ ಮಾಡಿದ್ದಾರೆ. ಅದೇ ಆ ಸ್ಟೋರಿಯೆಲ್ಲ ಇನ್ಕ್ಲೂಡ್ ಆಗುತ್ತೆ. ಆ ಹುಡುಗಿ ಬಂದು ಚಿಕ್ಕ ವಯಸ್ಸಿಂದ ಈ ಹಾವುಗಳು
ಅವ್ರ ಮನೆಯಲ್ಲಿ ಇದ್ದಿದ್ದು ಆ ಹುಡುಗಿ ಮೇಲೆ ಓಡಾಡೋದು ಈ ಥರ ಬೆಳೆದಂಥ ಹುಡುಗಿನಂತೆ. ಅವ್ರ ತಾಯಿಗೆ ಯಾವುದೋ ದೇವರು ಮೈ ಮೇಲೆ ಬರ್ತಾ ಇದ್ರಂತೆ. ಆಮೇಲೆ ಈ ಹುಡುಗಿ ದೇವ್ರ ಕೃಪೆಯಿಂದ ಹುಟ್ಟಿರೋದು ಅಂತ ಅವರು ಹೇಳೋದಂತೆ. ಅವ್ರ ಮನೆಯಲ್ಲಿ ನಾಗರಾವ್ ಇತ್ತಂತೆ. ಈ ಹುಡುಗಿ ಏನಾದರೂ ಮಲ್ಕೊಂಡಿದ್ರೆ ಹೊಟ್ಟೆ ಮೇಲೆ ಸುತ್ತಕೊಂಡು ಮಲ್ಕೊಳ್ಳೋದು, ಈ ಅಕ್ಕಿ ಡಬ್ಬ ಏನಾದರೂ ಇಕ್ಕಿದ್ರೆ ಅಲ್ಲಿರೋದು, ಆ ಥರ ಎಲ್ಲ ಇತ್ತಂತೆ. ಆದರೆ ಯಾರಿಗೂ ಏನೂ ತೊಂದರೆ ಕೊಡ್ತಾ ಇರಲಿಲ್ವಂತೆ. ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಇದು ಬಿಚ್ಚಾಲೆಯಲ್ಲಿ ಇಲ್ಲೆಲ್ಲ ನಾಗರ ಹಾವುಗಳು ಕಲ್ಲುಗಳೆಲ್ಲ ಇದೆ. ರಾಯರು ನಾಗರ ಹಾವನ್ನ ಕಲ್ಲಲ್ಲಿ ಶಿಲೆ ಮಾಡಿಕ್ಕಿರೋದು ಇದೆ. ಅದಕ್ಕೆ ನೆನಪಾಯಿತು, ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಆ ಹುಡುಗಿ ದೊಡ್ಡವಳಾಗಿ ಮದುವೆ ಮಾಡಿದ್ರೆ ಈ ಹುಡುಗಿಗೆ ತುಂಬ ತೊಂದರೆ ಆಗುತ್ತೆ, ಮದುವೆ ಮಾಡಬೇಡಿ ಅಂದ್ಬಿಟ್ಟು ಹಾವು ತುಂಬ ಅಡ್ಡಿ ಆತಂಕಗಳು ಎಲ್ಲ ಮಾಡ್ತಂತೆ. ಆದರೂ ಇವರು ಏನು ಇಲ್ದಿರ ಏನು ಕೇರ್ ಮಾಡ್ತೀರಾ ಮದುವೆ ಮಾಡಿದ್ದಾರಂತೆ. ಮದುವೆ ಮಾಡಿದ್ದಾರೆ. ಈ ಹುಡುಗಿ ಈ ಕೆಲ್ಸಕ್ಕೆ ಹೋಗೋದು ಬರೋದು ಈ ಥರ ಜೀವನ ಅವ್ರದ್ದು. ಹೀಗೆ ಯಾರೋ ಒಬ್ಬ ವ್ಯಕ್ತಿ ಹುಡುಗ ಪರಿಚಯ ಕೆಲಸ ಮಾಡೋ ಜಾಗದಲ್ಲಿ ಒಬ್ಬ ಹುಡುಗ ಫ್ರೆಂಡ್ ಆಗಿರ್ತಾನೆ. ಅವನಿಗೆ ಏನೋ ಮಾಟ ಮಂತ್ರಗಳು ಮಾಡೋದು ಅದೆಲ್ಲ ಬುದ್ಧಿ ಇದೆಯಂತೆ. ಈ ಹುಡುಗಿ ಚಿಕ್ಕ ವಯಸ್ಸಿಂದ ಬೆಳೆದಿರೋದು ಎಲ್ಲ ಆ ಹುಡುಗನ ಹತ್ರ ಶೇರ್ ಮಾಡಿದ್ದಾಳೆ. ಆ ಹುಡುಗ ಏನು ಮಾಡಿದ್ದಾನೆ ಅಂದರೆ ಏನೋ ಮಾಡಿಸಿ ಮಾಟ ಮಂತ್ರ ಮಾಡಿಸಿ ಏನೋ ಮಾಡಾಕಿದ್ದಾನೆ. ಅವನು ಒಂದು ಸತಿ ಗಾಡಿಯಲ್ಲಿ ಹೋಗ್ತಾ ಇದ್ದಾಗ ಗಾಡಿ ಆಕ್ಸಿಡೆಂಟ್ ಆಗಿ ಆ ಹುಡುಗಿಗೆ ಜೋರಾಗಿ ಏಟು ಬಿದ್ದು ಕೋಮಾಗೆ ಹೊರಟೋಗಿದ್ದಾಳೆ. ಆ ಹುಡುಗನಿಗೆ ಏನೂ ಆಗಲೇ ಇಲ್ವ. ಎತ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಸುಮಾರು 1 ವರ್ಷದವರೆಗೂ ಈ ಹುಡುಗಿಗೇನೋ ನೆನಪಿಲ್ಲ, ಅದು ಏನೂ ಇಲ್ಲ, ಆ ಥರನೇ ಇದ್ಲಂತೆ. ಆಮೇಲೆ ಹೇಗೋ ಏನೋ ನೆನಪಾಗಿ ಚೆನ್ನಾಗಿ ಆಗಿದ್ದಾಳೆ. ಆಮೇಲೆ ಸ್ವಲ್ಪ ವರ್ಷ ಆದಮೇಲೆ, ಸ್ವಲ್ಪ ವರ್ಷ ಅಲ್ಲ ತಿಂಗಳಾದಮೇಲೆ ಆಮೇಲೆ ಯೋಚಿಸಿದ್ರೆ ಆ ಹುಡುಗಿನ ಆಕ್ಸಿಡೆಂಟ್ ಆದಾಗ ಏನೋ ಒಂಚೂರು ಗಾಯ ಆಗಿಲ್ಲ. ನನಗೆ ನೋಡಿದ್ರೆ ಈ ಥರ ದೊಡ್ಡ ಆಕ್ಸಿಡೆಂಟ್ ಆಗಿ ಅಂದ್ಬಿಟ್ಟು ಯೋಚನೆ ಮಾಡಿದಾಗ ಇವನಿಗೆ ಏನು ಮಾಟ ಮಂತ್ರಗಳು ಮಾಡೋ ಅಭ್ಯಾಸ ಅದೆಲ್ಲ ಇದ್ದು ಅದು ಹೆಂಗೋ ತಿಳ್ಕೊಂಡು ಮಂತ್ರಾಲಯಕ್ಕೆ ಬಂದಿದ್ಲು. ಅಂದರೆ ಅವನು ಒಳ್ಳೆಯವನಲ್ವಂತೆ, ಕೆಟ್ಟ ಈ ಹೆಂಗಸರು ನೋಡಿದ್ರೆ ಕೆಟ್ಟದ್ದು ಸ್ವಾಮಿ. ಅವರ ಮಿಸ್ಸಸ್ಸೇ ಫೋನಲ್ಲಿ ಈ ಹುಡುಗಿಗೆ ಹೇಳಿರೋದು ಒಂದ್ಸರಿ, ಅವನು ಈ ಥರ ಅಭ್ಯಾಸಗಳು ತುಂಬ ಹುಡುಗಿರೋದು ಎಲ್ಲ ಏನೇನೋ ಇದೆ ಅಂತ. ಆಮೇಲೆ ಇವಳಿಗೆ ಏನಾದರೂ ಮುಂದೆ ಏನಾದರೂ ಆಗೋಂಗಿದ್ರೆ ಈ ನಾಗಪ್ಪ ಬಂದು ಸೂಚನೆ ಕೊಡೋದು, ಅದು ಏನಾಗುತ್ತೆ ಅಂತ ಕಣ್ಣಲ್ಲಿ ಆ ಹುಡುಗಿಗೆ ಕಾಣಿಸೋದು, ಮುಂದೆ ಏನಾಗುತ್ತೆ ಅಂತ ಗೊತ್ತಾಗೋದು, ಈ ಥರ ಎಲ್ಲ ನಡೀತಾ ಇತ್ತಂತೆ. ಆವಾಗ ನಾಗಪ್ಪನೇ ಬಂದು ತೋರಿಸಿದಂತೆ ಇವನಿಗೆ ಒಬ್ಬನ ಮಠಮಂತ್ರ ಮಾಡೋನಿಗೆ ಹೋಗಿ ನಿಂದು ಕೂದಲು ಅದೆಲ್ಲ ಏನೋ ಕೊಟ್ಟು ನಿನಗೆ ಮಠಮಂತ್ರ ಮಾಡಿಸಿದ್ದಾನೆ, ನಾನು ನಿನ್ನನ್ನು ಕಾಪಾಡ್ತೀನಿ ಅಂತ ನಿನ್ನ ಹತ್ರಗೆ ನಾನು ಬರಬಾರ್ದು ಅಂತ ಮಾಡಾಕಿದ್ದಾನೆ. ಈ ಥರ ಎಲ್ಲ ತುಂಬ ತೊಂದರೆಗಳು. ಮನೆಯಲ್ಲಿ ಗಂಡನೂ ಮನೆಯಿಂದ ಓಡಿಸ್ಬಿಟ್ಟಿದ್ದಾನೆ. ಅದಕ್ಕೆ ಮಂತ್ರಾಲಯದಲ್ಲಿ ಬಂದು ಇದ್ದು ಆ ಹುಡುಗಿ ಅಂದರೆ ತವ್ರ ಮನೆಯಲ್ಲಿ ಹೋಗಲಿಲ್ಲ, ತವ್ರ ಮನೇಲಿ ಯಾರೂ ಇಲ್ಲ, ತಮ್ಮ ಮಾತ್ರನೇ ಇರೋದು. ಚಿಕ್ಕಪ್ಪ ಚಿಕ್ಕಮ್ಮ ಇದ್ದಾರಂತೆ, ಅಲ್ಲಿಗೆಲ್ಲ ಹೋಗಲಿಲ್ಲಂತೆ. ಮಂತ್ರಾಲಯಕ್ಕೆ ಬಂದು ಸುಮಾರು 4 ದಿವಸ ಆಗಿದೆ. ಮನೆ ಬಿಟ್ಟು 1 ತಿಂಗಳಾಗಿದೆಯಂತೆ. ಆದರೆ ಗಂಡ ಇವಳು ಎಲ್ಲಿದ್ದಾಳೆ ಏನು ಅಂತ ಎಲ್ಲೂ
ಹುಡುಕಾಟ ಏನೂ ಮಾಡಲಿಲ್ಲ. ಅದಕ್ಕೆ ತುಂಬ ನೊಂದು ಅವನು ನನ್ನ ಗಂಡನಿಗೂ ನನ್ನ ಮಕ್ಳಿಗೂ ನನಗೂ ಏನೋ ಮಾಡಾಕಿದ್ದಾನೆ. ನಮಗೆ ಮಾಡಿದ್ರೂ ಪರವಾಗಿಲ್ಲ, ನಾಗಪ್ಪನಿಗೆ ಏನೋ ಮಾಡಿದ್ದಾನೆ. ಏಕೆಂದರೆ ನಾಗಪ್ಪ ನನ್ನ ಮೈ ಮೇಲೆಲ್ಲ ಬರ್ತಾ ಇತ್ತು, ಇವಾಗ ಬರ್ತಾ ಇಲ್ಲ. ಏನೋ ಮಾಡಾಕಿದ್ದಾನೆ, ಸಾಯಿಸಾಕಿದ್ದಾನೋ ಏನೋ ಮಾಡಾಕಿದ್ದಾನೆ ಅಂದ್ಬಿಟ್ಟು ತುಂಬ ನೊಂದ್ಕೊಂಡು ಇಲ್ಲೇ ವಿಚಾಲೆಗೆ ಬಂದು ದರ್ಶನ ಮಾಡಿಕೊಂಡು ಎಲ್ಲ ಹೋದ್ಲು. ಇನ್ನು ಅಲ್ಲೇ ಇದ್ದರು ಮಂತ್ರಾಲಯದಲ್ಲಿ. ಇನ್ನು ಸ್ವಲ್ಪ ದಿವಸ ಮನೆಯಲ್ಲಿ ಗಲಾಟೆಗಳಾಗಿರೋದ್ರಿಂದ ಅಲ್ಲೇ ಇರ್ತೀನಿ. ಅವನು ನನ್ನನ್ನು ಬಿಡ್ತಾ ಇಲ್ಲ, ಏನೇನೋ ಮಾಟ ಮಂತ್ರಗಳು ಮಾಡೋದು. ನಾನು ಎಲ್ಲಿ ಹೋದ್ರೂ ಅವನಿಗೆ ಗೊತ್ತಾಗ್ಬಿಡುತ್ತೆ, ನಾನು ಏನು ಮಾಡಿದ್ರೂ ಗೊತ್ತಾಗ್ಬಿಡುತ್ತೆ ಅವನಿಗೆ ಅಂತ ತುಂಬ ನೊಂದ್ಕೊಂಡು ಹೇಳ್ತಾಯಿದ್ಲು. ಇಬ್ಬರು ಮಕ್ಕಳಿದ್ರಂತೆ, ಗಂಡು ಹೆಣ್ಣು ಅಂತ. ಹೆಣ್ಮಗು